ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ವನವಾಸದಲ್ಲಿದ್ದಾಗ ಏನು ಆಯಿತು ಅನ್ನೋದನ್ನು ಈಗ ಧರ್ಮಸಭೆ ಏರ್ಪಡಿಸಿದಾಗ ರಾಮ, ಸೀತಾ, ಆಮೇಲೆ ಇಲ್ಲಿ ಅಯೋಧ್ಯೆಯಲ್ಲಿ ಏನಾಯಿತು ಅನ್ನೋದನ್ನು ಮಾಂಡವಿ ಹಾಗೂ ಊರ್ಮಿಳ ಇವರುಗಳು ಹೇಳ್ತಾ ಹೋಗ್ತಾರೆ. ಲಕ್ಷ್ಮಣನು ಕೂಡ ಇದೆಲ್ಲವನ್ನು ಕೇಳ್ತಾ ಕೂತಿರ್ತಾನೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದಕ್ಕೆ ಹೋಗೋಣ. ಲಕ್ಷ್ಮಣ ಅಲ್ಲಿಂದ ಎದ್ದು ಹೋಗ್ತಾನೆ. ಕೊನೆಗೆ ಮಹರ್ಷಿಗಳು ಮಾತಾಡ್ತಾರೆ. ಮಹಾರಾಜ ಪತ್ನಿಯನ್ನು ಮನಸ್ಸಿಂದ ಪರಿತ್ಯಜಿಸಿಲ್ಲ ಅನ್ನೋದಕ್ಕೆ ಅವನ ಪಕ್ಕದಲ್ಲಿರೋ ಸುವರ್ಣ ಪುತ್ಥಳಿನ ಸಾಕ್ಷಿಯಾಗಿದೆ. ಶಾಸ್ತ್ರ ನಿಮಿತ್ತವಾದ್ರೂ ಅವನು ಇನ್ನೊಂದು ಮದುವೆ ಮಾಡ್ಕೋಬಹುದಾಗಿತ್ತು. ಆದರೆ ಅವನದನ್ನು ಮಾಡದೆ ಅರಮನೆಯಲ್ಲೇ ಇದ್ರೂ ಕೂಡ ವಾನಪ್ರಸ್ಥ ಜೀವನವನ್ನು ನಡೆಸ್ತಾ ಇದ್ದಾನೆ. ಎಲ್ಲರ ಜೀವನದಲ್ಲೂ ಕೂಡ ವಿಷಗಳಿಗೆ ಅನ್ನೋದು ಬಂದೇ ಬರುತ್ತೆ. ಕೋಸಲದ ಜನಗಳು ಕೂಡ ದುಷ್ಟರ ಪ್ರಭಾವಕ್ಕೆ ಒಳಗಾಗಿ ಅವಿವೇಕದಿಂದ ಹಾಗೆ ನಡ್ಕೊಂಡಿದ್ದೀರಾ. ಹಾಗೆ ನಡೆದವರಲ್ಲಿ ಕೆಲವರು ಈಗ ಬದುಕಿಲ್ದೇನೂ ಇರಬಹುದು, ಎಷ್ಟೋ ಜನರು ಹೊಸಬ್ರು ಕೂಡ ಇರಬಹುದು. ಈಗ ಮಹಾರಾಜನ ಪಕ್ಕದಲ್ಲಿರೋ ಈ ಮಹಾರಾಣಿಯ ಸುವರ್ಣ ಪುತ್ಥಳಿಯನ್ನು ವಿಸರ್ಜಿಸಿ ನಿಜವಾದ ಮಹಾರಾಣಿ ತನ್ನ ಅಧಿಕಾರದ ಸ್ಥಾನದಲ್ಲಿ ಕೂರೋದು ನ್ಯಾಯ ಅಂತ ನೀವೆಲ್ಲ ಭಾವಿಸ್ತೀರಾ? ಧೈರ್ಯವಾಗಿ ಗಟ್ಟಿಯಾಗಿ ಹೇಳಿ. ಹಾಗೆಯೇ ಇಲ್ಲ ಅನ್ನೋರ್ಗೂ ಕೂಡ ಅಷ್ಟೇ ಸ್ವಾತಂತ್ರ್ಯ ಇದೆ. ನಿಮ್ಮ ಅಭಿಮತವನ್ನು ಹೇಳಿ ಅಂತ ಹೇಳ್ತಾರೆ. ಮಹರ್ಷಿಗಳ ಮಾತನ್ನ ತಾರಕೇಶ್ವರ ಉಪಾಧ್ಯಾಯರು ಉಚ್ಚಕಂಠದಲ್ಲಿ ಕೂಗಿ ಹೇಳಿದ್ರು. ಸಭಿಕರೆಲ್ಲ ಏಕಕಂಠದಿಂದಲೇ ಸೀತಮ್ಮ ಮಹಾರಾಣಿಗೆ ಜಯವಾಗಲಿ ಅಂತ ಮೊಳಗಿದ್ರು. ಈ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ತುಂಬಿ ಬಂತು. ಪ್ರಜೆಗಳ ಜಯಕಾರ ನಿಲ್ಲೋ ತನಕ ಸುಮ್ಮನಿದ್ದೆ. ಆನಂತರ ಅಷ್ಟೇ ಗಟ್ಟಿಯಾಗಿ ಹೇಳಿದೆ, ಈ ಧರ್ಮಸಭೆಯನ್ನು ಏರ್ಪಡಿಸಿದವರು ನನಗೆ ಅಜ್ಜನ ಸಮಾನರಾದ ವಾಲ್ಮೀಕಿ ಮಹರ್ಷಿಗಳು. ಇದರ ಸಂಗತಿ ಪೂರ್ವಭಾವಿಯಾಗಿ ನನಗೇನು ತಿಳಿದಿರಲಿಲ್ಲ. 16 ವರ್ಷವಾದ್ರೂ ಕೂಡ ಇಂತಹ ಪ್ರಜಾಸಭೆಯನ್ನು ಕರೆಯೋ ಆಲೋಚನೆ ನಿಮ್ಮ ಮಹಾರಾಜನಿಗೆ ಹೊಳಿಲಿಲ್ಲ. ಹೊಳೆದು ಕರೆದಿದ್ರು ಕೂಡ ನಾನೇನು ಬರ್ತಿರ್ಲಿಲ್ಲ. ನನಗೆ ಸಿಂಹಾಸನದಲ್ಲಿ ಅರ್ಧ ಭಾಗದಲ್ಲಿ ಕೂತ್ಕೊಳ್ಳೋ ಆಸೆ ಖಂಡಿತ ಇಲ್ಲ. ಆ ಆಸೆ ಉಳಿದೂ ಇಲ್ಲ. ನಾನು ಜನಕ ಮಹಾರಾಜನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಲ್ಲ, ನೇಗಿಲ ಗೆರೆಯಲ್ಲಿ ಸಿಕ್ಕಿದ ಮಗು. ಈಗಲೂ ಕೂಡ ನೇಗಿಲು ಹಿಡಿದು ಕೃಷಿ ಮಾಡೋದ್ರಲ್ಲೇನೆ ನನಗೆ ನೆಮ್ಮದಿ ಇದೆ. ಆ ನೆಮ್ಮದಿ ಅರಮನೆ ಜೀವನದಲ್ಲಿ ಖಂಡಿತ ಇಲ್ಲ. ಈ ಮಗಳನ್ನ ನಿಮ್ಮ ಆಶೀರ್ವಾದಗಳ ಜೊತೆಗೆ ಅವಳ ಸ್ವಸ್ಥಾನಕ್ಕೆ ಕಳಿಸ್ಕೊಡಿ ಅಂತ ಹೇಳಿ 2 ಕೈಗಳನ್ನು ಜೋಡಿಸದೆ ನಿಂತಲ್ಲೇ ಇಡೀ ಸಭೆಗೆ ಪ್ರದಕ್ಷಿಣೆ ಮಾಡಿದೆ. ಲಕ್ಷ್ಮಣನ ಹಾಗೇನೆ ನಾನು ನಿಧಾನವಾಗಿ ಹೆಜ್ಜೆ ಇಡ್ತಾ ಹೊರಗೆ ನಡೆದೆ. ಆಗ ರಾಮ ಗಟ್ಟಿಯಾಗಿ ಕಿರಿಚಿಕೊಂಡ, ಸೀತಾ ಸೀತಾ ಎಲ್ಲಿ ಹೊರಟೆ? ಪ್ರಜಾಕೋಟಿಯ ಸಮ್ಮತಿಯಾಗಿದೆ ಇಲ್ವಾ? ಅಗ್ನಿಸಾಕ್ಷಿ ಜೊತೆಯಲ್ಲೇನೆ ಅಶ್ವಮೇಧವನ್ನು ನೆರವೇರಿಸೋಣ ಅಂತ ಅಂದ. ಅದು ನನಗೆ ಕೇಳಲೇ ಇಲ್ಲ ಅನ್ನೋ ಹಾಗೆ ನಾನು ಮುಂದೆ ನಡೆದೆ. ಸಭಿಕರ ಮಧ್ಯದಲ್ಲಿ ಎಲ್ಲೋ ಕೂತಿದ್ದ ಸುಕೇಶಿ ಮತ್ತು ಜಯಂತ ತಕ್ಷಣ ನನ್ನನ್ನು ಹಿಂಬಾಲಿಸಿದ್ರು. ತಿರುವಿನ ಓಣಿಗಳಲ್ಲಿ ನಡೆದು ಮನೆಯನ್ನು ಸೇರಿದ್ವಿ. ಜಯಂತ, ತುಂಬ ಹಸಿವಾಗ್ತಿದೆ, ಏನಾದ್ರು ತಿಂದ್ಬಿಟ್ಟು ಹೊರಟ್ಬಿಡೋಣ, ತಕ್ಷಣ ಗಾಡಿ ಕಟ್ಟು ಅಂದೆ. ಸುಕೇಶಿ, ನೀನು ಬಾ, ನೀನಿಲ್ದೆ ನನಗೆ ಒಂಟಿತನ ಬಾಧಿಸುತ್ತೆ ಅಂತ ಅಂದೆ. ಅಕ್ಕ, ಯಾಕೆ ಹೀಗೆ ಬಂದ್ಬಿಟ್ಟೆ? ಕೂಡಿಸ್ಬೇಕು ಅಂತ ಮಹರ್ಷಿಗಳು ಇಷ್ಟೆಲ್ಲ ಮಾಡಿದ್ರಲ್ವಾ? ನಿಮ್ಮಿಬ್ಬರನ್ನ ಕೂಡಿಸ್ಬೇಕು ಅಂತ ಹೋದ್ರೆ ನೀನು ಯಾಕೆ ಹಿಂಗೆ ಮಾಡಿದೆ? ಗ್ರಾಚಾರ ಕಳೆದು ಅರಮನೆ ವಾಸ ಪ್ರಾಪ್ತ ಆಗಿರುವಾಗ ದುಡುಕಬಾರ್ದಾಗಿತ್ತು ಅಂತ ಸುಕೇಶಿ ಹಿತ ಹೇಳಿದ್ಲು. ಸುಕೇಶಿ, ನಿನಗೆ ಸೂಕ್ಷ್ಮ ಅರ್ಥ ಆಗಲಿಲ್ಲ. ಮಹಾರಾಜನಿಗೆ ಬೇಕಾದದ್ದು ಅಶ್ವಮೇಧ ಶಾಸ್ತ್ರ ಪೂರೈಸುವಂತಹ ಧರ್ಮಪತ್ನಿ ಮಾತ್ರ. ಲಂಕೆಯಲ್ಲಿ ಜಯ ಸಾಧಿಸಿದಾಗ್ಲೇನೆ ಅವನ ಪ್ರೀತಿ ಪ್ರೇಮಗಳು ಎಲ್ಲ ಸತ್ತು ಹೋಗಿದ್ವು. ರಾಜನಾದ ಮೇಲಂತೂ ಕಟ್ಟುಪಾಡುಗಳಷ್ಟೇ ಅವನ ಜೊತೆ ಇದ್ದಿದ್ದು. ಸರಿ, ಇಲ್ಲಿ ಅವಳು ಚಿಕ್ಕ ಮಕ್ಕಳು ಬೆಳೆದಂತಹ ಮೆಣಸು, ಜೀರಿಗೆ ಮೊದಲಾದ ಸಂಬಾರ ಪದಾರ್ಥಗಳನ್ನು ಕಟ್ಕೊಂಡು ಸುಕೇಶಿ ಕಾಡಿಗೆ ಹಾಕ್ಕೊಂಡ್ಳು. ತಾನು ಸುಗ್ಗಿಯನ್ನು ಕಳ್ಕೊಂಡು ಬರ್ತೀನಿ ಅಂತ ಕುಂಭ ಹೇಳ್ದ. ಧರ್ಮ ಮಂಡಳಿಯ ದೂತರು ಅಥವಾ ಅರಮನೆಯ ಆಳುಗಳು ಹುಡ್ಕೊಂಡು ಬಂದ್ಬಿಟ್ಟಾರ ಅಂಥೇಳಿ ಆತಂಕದಿಂದ ನಾನು ಸರಸರ ಹೊರಟುಬಿಡಿ ಅಂಥೇಳಿ ಅವರನ್ನು ಆತುರಪಡಿಸಿದೆ. ನಾವು ಇನ್ನೇನು ಊಟಕ್ಕೆ ಕೂರಬೇಕು ಅಷ್ಟರಲ್ಲಿ ಊರ್ಮಿ ಬಂದ್ಲು. ಈ ಮನೆಯನ್ನು ಹೇಗೆ ಹುಡುಕಿದ್ಲೋ, ಯಾರು ತೋರಿಸಿದ್ರೋ ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ. ಅವಳು ಹಿಂದೆನೆ ಲಕ್ಷ್ಮಣನು ಬಂದ.
ನನಗೆ ನಾಡಿ ಬಡ್ತ ಇದ್ದಕ್ಕಿದ್ದ ಹಾಗೆ ನಿಂತು ಹೋದ ಹಾಗೆ ಭಾಸವಾಯಿತು. ಅವನು ನನ್ನ ಎದುರಿಗೆ ಬಂದು ನಿಂತ್ಕೊಂಡ. 4-6 ನಿಮಿಷ ನನ್ನ ಮುಖವನ್ನು ದಿಟ್ಟಿಸಿ ನೋಡ್ದ. ಅವನಿಗೆ ಮಾತು ತಿಳಿತಿಲ್ಲ ಅಂತ ನನಗನ್ನಿಸ್ತು. ಆದ್ರಿಂದ ಬರೀದೆ ನೋಡ್ತಾ ಇದ್ದಾನೆ ಅನ್ಕೊಂಡೆ. ಕೊನೆಗೆ ಅಂದ, ನಿನ್ನನ್ನು ಏನಂತ ಕರೀಲಿ? ಅತ್ತಿಗೆ ಅನ್ನೋ ಸಂಬಂಧ ಉಳಿದಿಲ್ಲ ಅಂದ. ನನಗೆ ಉತ್ತರ ಹೊಳಿಲಿಲ್ಲ. ಗೊಂದಲದಲ್ಲಿ ಬಿದ್ದೆ. ಊರ್ಮಿ ತಕ್ಷಣ ಹೇಳಿದ್ಲು, ಹೆಂಡತಿಯ ಅಕ್ಕನನ್ನು ಕೂಡ ಅತ್ತಿಗೆ ಅಂತಲೇ ಕರೆಯೋದು, ಅತ್ತಿಗೆ ಅಂತಲೇ ಕರಿ ಅಂತ ಅಂದ್ಲು. ಅರೆ, ಅವಳಿಗಿರೋ ಚುರುಕು ಬುದ್ಧಿ ನನಗ್ಯಾಕಿಲ್ಲ? ಹಿಂದೆ ಎಷ್ಟೋ ಸಲ ನನ್ನಲ್ಲಿ ಹುಟ್ಟಿದ್ದ ಇದೇ ಪ್ರಶ್ನೆ ಮತ್ತೆ ಮತ್ತೆ ಕಾಣಿಸ್ಕೊಂತು. ತಕ್ಷಣ ಬುದ್ಧಿ ಚುರುಕಾಯ್ತು. ಅಂತಃಕರಣಕ್ಕೆ ಸಂಬಂಧವೇ ಆಗಬೇಕಾ ಅಂದೆ. ಈಗ ಅವನಿಗೆ ಉತ್ತರ ಹೊಳಿಲಿಲ್ಲ. ನನ್ನ ಕಣ್ಣುಗಳು ಅವನ ರೂಪ ಆಕಾರಗಳನ್ನು ಗಮನಿಸಿದ್ವು. ಮೊದಲಿಗಿಂತ ಸ್ವಲ್ಪ ಸ್ಥೂಲವಾಗಿದ್ದ. ರಾಜವಸ್ತ್ರವಾದ ರೇಷ್ಮೆ ಧರಿಸಿರಲಿಲ್ಲ. ಹತ್ತಿ ಪಂಚೆ, ಹತ್ತಿಯದ ಬಿಳಿ ಅಂಗಿ ಧರಿಸಿದ್ದ. ತುಂಬಿದ ಮುಖದಲ್ಲಿ ಎಂದಿನ ಆತ್ಮವಿಶ್ವಾಸ ಇತ್ತು. ತಲೆಯ ಉದ್ದನೆ ಕೂದಲು ಕಪ್ಪು ಬಿಳುಪಿನ ಮಿಶ್ರಣವಾಗಿತ್ತು. ವನವಾಸದಲ್ಲಿ ಗಡ್ಡ ಮೀಸೆಗಳನ್ನು ಬೋಳಿಸ್ಕೊಳ್ಳುವಂತಹ ಕ್ಷೌರದ ಕತ್ತಿ ಇರಲಿಲ್ಲ. ಈಗ ನಾಯಿಂದನಿಂದ ನುಣ್ಣಗೆ ಶುಚಿಗೊಳಿಸಿದ ಮುಖ. ಹೇಳ್ದ ಅವನು, ಅಲ್ಲಿ ಅಷ್ಟು ದೂರ ಯಾಕೆ ಒಬ್ಬಳೇ ಇರ್ತೀಯಾ? ನಮ್ಮ ಜೊತೆ ಇರು. ಬೇರೆ ಇರಬೇಕು ಅನ್ಸಿದ್ರೆ ಹತ್ತಿರವೇ ಒಂದು ಮನೆ ಕಟ್ಟಿಸ್ಕೊಡ್ತೀನಿ. ನಿನಗೆ ನಿನ್ನದೇ ಆದ ಒಂದಿಷ್ಟು ಕೃಷಿ ಭೂಮಿಯನ್ನು ಕೂಡ ಹಸನು ಮಾಡಿಸಿಕೊಡ್ತೀನಿ. ಊರ್ಮಿಗೂ ಜೊತೆ ಆಗತ್ತೆ ಅಂದ. ನನಗಿನ್ನೇನು ಬೇಕು? ಲಕ್ಷ್ಮಣ ತಾನೇ ಹುಡುಕೊಂಡು ಬಂದು ಮಾತಾಡಿಸಿದ್ದಾನೆ. ಜೊತೆಯಲ್ಲಿ ಇರುವಂತ ಕರೆದಿದ್ದಾನೆ. ಅದು ಊರ್ಮಿ ಜೊತೆಗೆ. ನನ್ನ ಮನಸ್ಸು ತುಂಬಿ ಬಂತು. ಅವನು ನನ್ನ ಉತ್ತರಕ್ಕಾಗಿ ಕಾದು ನಿಂತಿದ್ದಾನೆ. ಊರ್ಮಿನು ನನ್ನ ಮುಖವನ್ನೇ ನೋಡ್ತಾ ಇದ್ದಾಳೆ. ಇದ್ದಕ್ಕಿದ್ದ ಹಾಗೆ ನನ್ನ ಒಳಗಡೆಯಿಂದ ಇದುವರೆಗೂ ನನಗೇ ತಿಳಿದಿದ್ದ ಒಂದು ಅರಿವು ಮುಡ್ಕೊಂಡ್ಬಂತು. ಆದರೆ ಅದನ್ನು ಹೇಗೆ ಸ್ಪಷ್ಟವಾಗಿ ಹೇಳಬೇಕು ಅಂತ ಮಾತ್ರ ಗೊತ್ತಾಗಲಿಲ್ಲ. ಆದರೆ ಅವರಿಬ್ಬರು ನನ್ನ ಉತ್ತರವನ್ನು ಕಾಯ್ತಾ ಇದ್ದಾರೆ. ನನ್ನ ಎದುರಿಗೆ ಜೊತೆಯಲ್ಲಿ ನಿಂತಿದ್ದಾರೆ. ತಕ್ಷಣ ಹೊಳೆದ ಮಾತನ್ನು ಹೇಳಿದೆ. ನನಗೆ ನನ್ನ ಹೊಲದಲ್ಲೇನೆ ಇರೋ ಮನಸ್ಸಿದೆ. ಅದೇ ನನ್ನ ಸ್ಥಾನ. ನೋಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಜಯಂತ, ನೀಲ ಇಬ್ಬರು ಇದ್ದಾರೆ. ಒಂಟಿತನದಲ್ಲೇ ನನಗೆ ನೆಮ್ಮದಿ ಅನಿಸುತ್ತೆ ಅಂದೆ. ಅಷ್ಟರಲ್ಲಿ ಸುಕೇಶಿ 3 ಕಂಚಿನ ಗಂಗಾಳಗಳನ್ನು ತಂದು ಸಾಲಾಗಿ ಇಟ್ಲು. ಲಕ್ಷ್ಮಣನ ಕುರಿತು ಹೇಳಿದ್ಲು, ಭಾವಯ್ಯ ನೀರು ಕೊಡ್ತೀನಿ ಬಾ, ಕೈಕಾಲು ತೊಳ್ಕೊ ಅಂದ್ಲು. ಬಾಗಿಲಿನ ಹೊರಗಡೆ ಸೂರ್ಯನ ಕೆಳಗಡೆ ನಿಂತ್ಕೊಂಡು ಅವಳು ತಮ್ಮಿಗೆಯಿಂದ ಹಾಕಿದ ನೀರಿನಿಂದ ಅವನು ಕೈ ತೊಳ್ಕೊಂಡ. ಮುಖವನ್ನು ತೊಳೆದು ಬಾಯಿ ಮುಕ್ಕಳಿಸ್ದ. ಅವಳು ನೀರು ಹಾಕ್ತಾ ಇರಬೇಕಾದ್ರೆ ಪಾತ್ರೆಗಳನ್ನು ಉಜ್ಜಿಕೊಂಡ. ನಾವು 3 ಸಾಲಾಗಿ ಊಟಕ್ಕೆ ಕೂತ್ವಿ. ಮೊದಲು ಅವನು, ಅವನ ಪಕ್ಕದಲ್ಲಿ ಊರ್ಮಿ, ಅವಳ ಪಕ್ಕದಲ್ಲಿ ನಾನು. ಸುಕೇಶಿ ಒಳಗಿಂದ ಬಿಸಿ ಬಿಸಿ ಬಿಳಿ ಅನ್ನವನ್ನು ತಂದ್ಲು. ತಕ್ಷಣ ಹೊಳೆದ ಹಾಗೆ ನಾನು ಮೇಲೆದ್ದೆ. ಬೋಗುಣಿಯನ್ನು ಇಲ್ಲಿ ಕೊಡು, ಭಾವನಿಗೆ ನಾನು ಬಡಿಸ್ತೀನಿ ಅಂತ ಇಸ್ಕೊಂಡೆ. ಹಸ್ತವನ್ನು ಅಗಲಿಸಿ 2 ಹಿಡಿ ಬಿಸಿ ಅನ್ನವನ್ನು ಇಕ್ಕಿ 3ನೇ ಹಿಡಿಗೆ ಕೈ ಹಾಕಿದೆ. ಸಾಕು ಸಾಕು ಅಂತ ಅವನು ತನ್ನ 2 ಕೈಗಳನ್ನು ಅಡ್ಡ ಹಿಡಿದ. ಅರೆ, ಇಷ್ಟು ಕಡಿಮೆ ಉಂಡ್ರೆ ಹೇಗೆ ಅಂತ ನಾನು ಕೇಳಿದೆ. ವಯಸ್ಸು ಆಗೋದೇ ಇಲ್ಲ. ಕೈಗಳ ಮೇಲೆ ತನ್ನ ಎದೆಯನ್ನೇ ಬಾಗಿಸಿ ಅವನು ಅಡ್ಡ ಮಾಡ್ದ. ಇನ್ನು ಲವಕುಶರನ್ನ ತಮ್ಮ ಸಂಗಡ ಕರೆತಂದವರು ಮಹರ್ಷಿಗಳು. ಹಿಂತಿರುಗಿ ಕರೆತಂದವರು ತರಬೇಕಾದವರು ಕೂಡ ಅವರೇ. ನನ್ನ ಮಕ್ಕಳು ನನ್ನಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಭಾವನೆ ನನ್ನ ಮನಸ್ಸಿನಲ್ಲಿ ತುಂಬಿಕೊಂತು. ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ ಅರ್ಥವನ್ನ ಧರ್ಮ ಮಂಡಳಿಯವರು ಹೇಗೆ ವ್ಯಾಖ್ಯಾನಿಸಿರ್ತಾರೋ, ರಾಮ ಹೇಗೆ ತೀರ್ಪು ಕೊಡ್ತಾನೋ, ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೋ ಅನ್ನೋ ಒಂದು ಕುತೂಹಲ ಮನಸ್ಸಿನಲ್ಲಿ ಅರಿತಾ ಇತ್ತು. ನನ್ನ ಮನೆಯನ್ನು ತಲುಪದೆ ನನ್ನ ಹಸುಗಳು, ನನ್ನ ಎತ್ತುಗಳು, ನನ್ನ ನಾಯಿಯನ್ನು ನೋಡಿ ಮುದ್ದಿಸಿದ ಮೇಲೆ ಕುತೂಹಲಗಳು ದುರ್ಬಲವಾದವು. ನನಗೆ ಅಲ್ಲಿ ಏನಾದರೂ ಆಗಲಿ ನನಗೇನು ಅನ್ನಿಸ್ಬಿಡ್ತು. ಮರುಬೆಳಗ್ಗೆ ಎದ್ದೆ. ಎತ್ತುಗಳನ್ನು ಕಟ್ಕೊಂಡು ನೇಗಿಲನ್ನು ಹೂಡಿದೆ. ನೇರವಾಗಿ ಮೃದುವಾದ ಮಣ್ಣನ್ನು ತೊಟ್ಟಿಲಿನ ಹಾಗೆ ಬಿಡಿಸ್ಕೊಂಡು ಸಾಗೋ ಗೆರೆಯನ್ನ ನೋಡಿಕೊಂಡು ನಡೆಯುವಾಗ ಮನಸ್ಸಿನಲ್ಲಿ ನಯವಾದ ಶಾಂತಿ ತುಂಬ್ಕೋತಾ ಇತ್ತು. ಇದೆಲ್ಲ ಆಗಿ 1 ತಿಂಗಳೇ ಆಯಿತು. ಆನಂತರ ಮಹರ್ಷಿಗಳು ಹಿಂತಿರುಗಿ ಬಂದ ಸುದ್ದಿ ತಿಳಿಯಿತು. ಉಪಾಧ್ಯಾಯರು ನನ್ನನ್ನು ಹುಡುಕೊಂಡು ಬಂದರು. ದನದ ಕೊಟ್ಟಿಗೆಯಲ್ಲಿ ಕೂತ್ಕೊಂಡು ಇಬ್ಬರು ಮಾತಾಡಿದ್ವಿ. ತಾಯಿ, ನೀವು ದುಡುಕುದ್ರಿ ಅಂತ ಮಹರ್ಷಿಗಳ ಭಾವನೆ ಆಗಿದೆ ಅಂತ ತಾರಕೇಶ್ವರರು ಹೇಳಿದರು. ದುಡುಕು ಅಥವಾ ತಾಳ್ಮೆನೋ ಅವರವರ ಅಂತರಂಗನ ನಿರ್ಧರಿಸುತ್ತೆ ಅಲ್ವಾ ಅಂತ ನಾನಂದೆ.
ಅದೇನೋ ಸರಿ, ಮಹರ್ಷಿಗಳಿಗೆ ಅದು ತಿಳಿಯದ ಸೂಕ್ಷ್ಮ ಏನಲ್ಲ. ಆದರೂ ಕೂಡ ನಿಮ್ಮ ಮೇಲಿನ ಪ್ರೀತಿಯಿಂದ ಒಂದು ಸಲ ನನ್ನೊಬ್ಬನ ಕೈಲಿ ಹಾಗಂದಷ್ಟೇ, ನೀವು ಆಶ್ರಮಕ್ಕೆ ಹೋಗಿ ಅವರ ಆಶೀರ್ವಾದ ಬೇಡಿ ಬನ್ನಿ ಅಂತ ಅಂದರು. ಖಂಡಿತವಾಗ್ಲೂ ಹೋಗ್ತೀನಿ ಅಂತ ನಾನಂದೆ. ಅಯೋಧ್ಯೆಯ ಸಂಗತಿಯನ್ನು ಏನು ಕೇಳೋದಿಲ್ವಾ ಅಂತ ಅವರಂದರು. ನೀವಾಗಿ ಹೇಳಿದ್ರೆ ನಾನು ಕಿವಿ ಏನು ಮುಚ್ಕೊಳಲ್ಲ, ನೀವು ಹೇಳದೇ ಇದ್ರೆ ನಾನು ಕೇಳೋದು ಇಲ್ಲ ಅಂತ ಅಂದೆ. ನಿಮ್ಮ ನಿರ್ಲಿಪ್ತತೆ ದೊಡ್ಡದು ತಾಯಿ. ಮಹಾರಾಜರು ಸುವರ್ಣ ಪುತ್ಥಳಿಯನ್ನು ಇಟ್ಕೊಂಡು ಯಾಗವನ್ನು ಪೂರೈಸಿದ್ರು. ನಾನಾ ದೇಶಗಳ ರಾಜ ಮಹಾರಾಜರನ್ನು ಆಹ್ವಾನಿಸೋ ವೈಭವವನ್ನೇನೂ ಅವರು ಮಾಡಲಿಲ್ಲ. ಲವಾಕುಶರನ್ನ ಕ್ಷಾತ್ರವಿದ್ಯೆಯ ಶಿಕ್ಷಣಕ್ಕಾಗಿ ವಿಶ್ವಾಮಿತ್ರರ ಅಭಿಮಾನ ಪುತ್ರನಾದ ಶುನಶೇಫರು ನಡೆಸುವಂತಹ ಶಾಲೆಗೆ ಮಹರ್ಷಿಗಳ ಸಲಹೆ ಹಾಗೆ ಕಳಿಸಿದ್ದಾರೆ. ಹುಡುಗರು ಕೂಡ ಉತ್ಸಾಹದಿಂದಲೇ ಅಲ್ಲಿಗೆ ಹೋದ್ರು ಅಂತ ಅಂದರು. ಮಕ್ಕಳು ಈ ಕೃಷಿ ಕೆಲಸದಲ್ಲಿ ನಿಲ್ಲೋರು ಅಲ್ಲ ಅಂತ ನನಗೆ ಮೊದಲಿಂದಲೂ ಅನ್ನಿಸ್ತಾನೆ ಇತ್ತು. ತಾಯಿಗೆ ಹಿತ ಅನಿಸೋ ವೃತ್ತಿ ಮಕ್ಕಳಿಗೂ ಹಿತ ಆಗಬೇಕು ಅಂತ ಏನಿಲ್ವಲ್ಲ ಅನ್ನೋ ಭಾವನೆ ನನ್ನ ಒಳ ಮನಸ್ಸಿನಲ್ಲಿ 4-6 ವರ್ಷಗಳಿಂದ ತುಯ್ದಾಡ್ತಾನೆ ಇತ್ತು. ಆರಂಭದಲ್ಲಿ 2 ವರ್ಷ ಕೃಷಿಯಲ್ಲಿ ಆಸಕ್ತಿ ತೋರಿಸಿದ್ರು. ಆನಂತರ ಕಳೆ, ಕೊಯ್ಲು, ಬಡಿತಗಳಂತಹ ಒಟ್ಟಿಗೆ ಮಾಡೋ ಕೆಲಸಗಳಲ್ಲಿ ಮಾತ್ರ ಕೈ ಜೋಡಿಸ್ತಿದ್ರು. ಈಗ ಮಹರ್ಷಿಗಳೇನೋ ಕ್ಷಾತ್ರ ಶಿಕ್ಷಣಕ್ಕೆ ಸೂಚಿಸಿದ್ದಾರೆ. ಕಳಿಸಿದವನು ರಾಮನೇ. ಅವನಾಗಲೇ ಅಪ್ಪನ ಅಧಿಕಾರವನ್ನು ಚಲಾಯಿಸ್ಬಿಟ್ನ ಅನ್ನಿಸ್ತು. ನನ್ನ ನಿರ್ಲಿಪ್ತತೆ ಕದಡಿ ಹೋಯಿತು, ಸಂಕಟ ಆಯಿತು. ಮಕ್ಕಳನ್ನು ಹೊತ್ತೆ, ಹೆತ್ತೆ, ಹಾಲು ಉಡಿಸ್ದೆ, ಸಾಕದೆ ಈ ತಾಯಿಯನ್ನು ಅವರು ಕಡೆಗಣಿಸಿದ್ರ? ಅರಮನೆಯ ವೈಭವಕ್ಕೆ ಮನಸೋತ್ರ? ಯಾವುದು ಸರಿಯಾಗಿ ಗೊತ್ತಿಲ್ಲ. ವಿವರಗಳನ್ನು ಕೇಳಿದ್ರೆ ತಾರಕೇಶ್ವರರು ಹೇಳ್ತಾರೆ. ಆದರೆ ಕುತೂಹಲದ ದೌರ್ಬಲ್ಯವನ್ನು ತೋರಿಸ್ಕೊಳ್ಳೋದು ಅವಮಾನ ಅನ್ನಿಸ್ತು. ಸುಮ್ಮನಿದ್ದೆ. ಈ ಬಾರಿ ಬಿತ್ತನೆ ಮಾಡಿದ್ವಿ, ಕಳೆ ಕಿತ್ವಿ, ಕೊಯ್ಲು ಮಾಡಿದ್ವಿ, ಕಣ ಮಾಡಿ ಬೆಳೆದ್ವಿ. ಹುಡುಗರು ಇಲ್ದೇನೆ ಎಲ್ಲವನ್ನು ನಾವೇನೇ ಮಾಡಿ ಮುಗಿಸಿದ್ವಿ. ಮಾಲಿನಿ ಇವಾಗ ಎತ್ತರಕ್ಕೆ ಬೆಳೆದಿದ್ದಾಳೆ. ಅವಳನ್ನು ಇಲ್ಲೇ ಇಟ್ಕೊಂಡ್ರೆ ಗಂಡು ಗೊತ್ತಾಗೋದು ಹೇಗೆ? ಅವಳ ಜೊತೆಗೆ ನೀಲೆ ಅಥವಾ ಸುಕೇಶಿ ಅಯೋಧ್ಯೆಯಲ್ಲಿರಬೇಕು. ತಾಯಿ ನೀಲೆ, ತಂದೆ ಜಯಂತ ಅಲ್ಲಿರೋದೇ ಸೂಕ್ತ ಅನ್ನಿಸ್ತು. ಇಲ್ಲಿ ಕುಂಭ, ಸುಕೇಶಿಯರು ಇದ್ದರೆ ಪರವಾಗಿಲ್ಲ ಅನ್ನೋದು ನನ್ನ ತೀರ್ಮಾನ ಆಯಿತು. ಅವರ ಕುಟುಂಬದಲ್ಲಿ ಎಷ್ಟೇ ಕಷ್ಟ ಬಂದಿದ್ರೂ ಕೂಡ ಸುಕೇಶಿ ಮತ್ತು ಕುಂಭ ನನ್ನೊಬ್ಬಳನ್ನೇ ಬಿಡೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಇದೇ ನನ್ನ ಸಂಸಾರವೂ ಆಗೋಗಿತ್ತು. ಸುಗ್ಗಿ ಕೆಲಸ ಮುಗಿದ ನಂತರ ಸಮಯ ಕಳೆಯುವಂತಹ ಬೇರೆ ಯಾವುದೇ ಉದ್ಯೋಗ ಇರಲಿಲ್ಲ. ರಣ ಬಿಸಿಲಲ್ಲಿ ಹಗಲಲ್ಲಿ ಹೊರಗಡೆ ಹೋಗೋ ಹಾಗೂ ಇರಲಿಲ್ಲ. ಮನೆ ಒಳಗಡೆ ನೆರಳಲ್ಲೇನೆ ಇದ್ದು ಬಿದಿರು ಸೀಳಿನ ಬೀಸಣಿಗೆಯನ್ನು ನೀರಲ್ಲಿ ನೆನೆಸಿ ಬೀಸ್ಕೊಳ್ಳೋದೇನೆ ಕೆಲಸ ಆಗಿತ್ತು. ಚಳಿಗಾಲ ಬಂತು ಅಂದರೆ ಒಂದು ಮೂಲೆಗೆ ಸರಿದು ಶಾಂತನಾಗೋ ಸೂರ್ಯ ಬೇಸಿಗೆಯಲ್ಲಿ ಯಾಕೆ ಹೀಗೆ ಉಗ್ರ ಆಗ್ತಾನೆ? ಮನಸ್ಸಿಗೆ ಸೂರ್ಯ ಬಂದ ತಕ್ಷಣ ರಾಮನ ನೆನಪಾಗುತ್ತೆ. ಅವನದು ಸದಾ ಆಕಾಶಕ್ಕೆ ಅಂಟ್ಕೊಳ್ಳುವಂತಹ ದೃಷ್ಟಿ. ಅವನ ನೆನಪನ್ನು ಮನಸ್ಸಿನಿಂದ ಸಂಪೂರ್ಣವಾಗಿ ತೊಡೆದು ಹಾಕೋ ತನಕ ನನಗೆ ಶಾಂತಿ ಇಲ್ಲ ಅನ್ನಿಸ್ತು. ಧರ್ಮಸಭೆಯಲ್ಲಿ ಅವನನ್ನು ತ್ಯಜಿಸಿ ಬಂದ ಮೇಲೆ ಅವನ ನೆನಪಿಗೆ ನಾನು ಯಾಕೆ ಸ್ಥಾನ ಕೊಡಬೇಕು ಅನ್ನಿಸ್ತು. ಇಷ್ಟಕ್ಕೂ ನನಗೂ ಅವನಿಗೂ ಉಳಿದಿರೋ ಸಂಬಂಧವಾದರೂ ಏನು? 9 ತಿಂಗಳು ಹೊತ್ತು 2 ವರ್ಷ ಹಾಲು ಉಡಿಸಿ 16 ವರ್ಷದ ತನಕ ಸಾಕಿದ ನನ್ನ ಮಕ್ಕಳನ್ನು ತನ್ನ ರಾಜ್ಯದ ಆಮಿಷದಿಂದ ಅವನು ಆಕರ್ಷಿಸಲಿಲ್ಲ, ಅಪಹರಿಸ್ಬಿಟ್ಟ. ಅವನ ಜೊತೆಗೆ ಏನು ಸಂಬಂಧ ಅನ್ನಿಸ್ತು. 4-6 ದಿನ ಇದೇ ಪ್ರಶ್ನೆ ಕಾಡ್ತಾ ಇತ್ತು. ಸಂಬಂಧ ಇಲ್ಲದೆ ಇದ್ರೆ ನೆನಪಲ್ಲಿ ಯಾಕೆ ಬರಬೇಕು? ಒಂದು ಮಧ್ಯಾಹ್ನ ಊಟದ ನಂತರ ಮಲ್ಕೊಂಡು ಬೀಸಣಿಗೆ ಬೀಸ್ಕೊತಾ ಇದ್ದೆ. ಮೈಯೆಲ್ಲ ಬೆವರು, ಮಂಪರು. ಈ ರಣಸೆಕೆಯಲ್ಲಿ ಪೂರ್ಣ ನಿದ್ದೆ ಹೇಗೆ ಬರೋಕ್ಕೆ ಸಾಧ್ಯ? ಅರೆ ನಿದ್ರೆನೋ, ಅರೆ ಎಚ್ಚರನೋ, ಅಥವಾ ಅರೆಗನಸೋ, ಅರೆ ನೆನಪೋ ಏನೂ ಗೊತ್ತಿಲ್ಲ. ನಾ ವಾ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ನಾ ವಾ ಅರೆ ಜಾಯಾಯೈ ಕಾಮಾಯ ಜಾಯ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯ ಪ್ರಿಯಾ ಭವತಿ. ಅಂದರೆ ಗಂಡನ ಪ್ರಯೋಜನಕ್ಕೋಗಿ ಅವನ ಹೆಂಡತಿಗೆ ಪ್ರಿಯ ಆಗೋದಿಲ್ಲ, ಅವಳ ಪ್ರಯೋಜನಕ್ಕೋಸ್ಕರ ಅವನು ಪ್ರಿಯ ಆಗಿರ್ತಾನೆ. ಹಾಗೇನೆ ಹೆಂಡತಿಯ ಪ್ರಯೋಜನಕ್ಕಾಗಿ ಅವಳು ಗಂಡನಿಗೆ ಪ್ರಿಯಳಾಗಿರೋದಿಲ್ವ, ತನ್ನ ಪ್ರಯೋಜನಕ್ಕಾಗಿ ಪ್ರಿಯಳಾಗಿರ್ತಾಳೆ.
ಹಾಗೆ ಮಕ್ಕಳ ಪ್ರಯೋಜನಕ್ಕಾಗಿ ತಂದೆ ತಾಯಿಯರು ಅವರನ್ನ ಪ್ರೀತಿಸೋದಿಲ್ಲ. ತಮ್ಮ ಪ್ರಯೋಜನಕ್ಕೋಸ್ಕರನೇ ಮಕ್ಕಳನ್ನ ಅವರು ಪ್ರೀತಿಸ್ತಾರೆ. ಹಾಗೇನೆ ದನಗಳು, ಪಶುಗಳು ಎಲ್ಲವೂ ಕೂಡ ತನಗಾಗೋ ಸಂತೋಷಕ್ಕಾಗಿ ಎಲ್ಲರನ್ನು ಪ್ರೀತಿಸ್ತಾರೆ. ಅಂದ್ರೆ ಎಲ್ಲ ಪ್ರೀತಿನೂ ಸ್ವಕೇಂದ್ರಿತವಾದದ್ದು. ಆಧ್ಯಾತ್ಮವನ್ನು ಬೋಧಿಸಿ ಅಂತ ಹೆಂಡತಿ ಮೈತ್ರೇಯಿ ಕೇಳಿದಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಬೋಧಿಸಿದ್ದು ಇದೇ ಸತ್ಯವಂತೆ. ದಾಂಪತ್ಯ ಪ್ರೇಮದ, ವಾತ್ಸಲ್ಯದ, ಇತರ ಎಲ್ಲ ವಸ್ತುಗಳ ಬಯಕೆಯ ಒಳಸತ್ಯ ಕೂಡ ಇದೇನೆ. ಬೃಹದಾರಣ್ಯಕದ ಈ ಇಡೀ ಮಂತ್ರ ಈಗ ನೆನಪಾಗ್ತಾ ಇದೆ. ವಿದ್ವಾಂಸರು ಮಾಡಿದ್ದು ವ್ಯಾಖ್ಯಾನ ಸಹಿತ ಮನಸ್ಸಲ್ಲಿ ಅಡಗಿದ್ದು ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ನೆನಪಾಯಿತು? ಆಗ ಅರ್ಥ ಆಗದಿದ್ದು ಈಗ ಅರ್ಥ ಆಗ್ತಾ ಇದೆಯಾ ಅನ್ನಿಸ್ತು. ರಾಮ, ನಾನು ನಿನ್ನನ್ನು ಪ್ರೀತಿಸ್ತಿದ್ದು ನನಗಾಗಿ ಮಾತ್ರನೇ. ಹಾಗೇನೆ ನೀನು ನನ್ನನ್ನು ಪ್ರೀತಿಸಿದ್ದು ಕೂಡ ನಿನಗೋಸ್ಕರನೇನೆ. ನಿನಗೆ ಪ್ರಾಯ ಬಂದಾಗ ದೊರಕಿದ ನನ್ನಲ್ಲಿ ಸಂತೋಷವನ್ನು ಕಂಡು ನಿನ್ನ ಪ್ರೀತಿಸಿದೆ. ರಾಜ್ಯ ಬಂದಾಗ ನಿನ್ನ ಸಂತೋಷದ ಮೂಲ ರಾಜ್ಯ ಆಗಿತ್ತು. ಹಾಗೆ ನೀನು ನನಗೋಸ್ಕರ ರಾವಣನ ಜೊತೆಗೆ ಘೋರ ಯುದ್ಧ ಮಾಡಲಿಲ್ಲ. ನಿನ್ನ ವಂಶದ ಕೀರ್ತಿಗಾಗಿ ಯುದ್ಧ ಮಾಡಿದೆ ಅಂತ ನೀನೇ ಹೇಳಿದ್ದೆ. ನಿನ್ನ ವಂಶದ ಕೀರ್ತಿ ಅಂದ್ರೆ ಅದು ಒಂದು ರೀತಿಯ ಸ್ವಪ್ರೀತಿನೇನೆ. ಬೃಹದಾರಣ್ಯಕದ ಈ ಮಂತ್ರ ನನಗಾಗ ನೆನಪಿಗೆ ಬಂದಿರಲಿಲ್ಲ. ಬಂದಿದ್ರು ಕೂಡ ಈ ಥರದ ಅನುಭವ ಇಲ್ಲದೆ ಅದೆಲ್ಲ ಅರ್ಥ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಹಾಗೇನೆ ನಾನು ನಿನ್ನನ್ನು ಪ್ರೀತಿಸಿದ್ದು ಯಾಕೆ? ಅಲ್ಲ, ಪ್ರೀತಿಸ್ತಿದ್ದೀನಿ ಅಂತ ಭ್ರಮಿಸಿದ್ದಾದ್ರೂ ಯಾಕೆ? ನನ್ನನ್ನು ಪ್ರೀತಿಸ್ಕೊಳ್ತಾ ನಾನು ಸ್ವಮಗ್ನಳಾಗಿದ್ನ. ಹಾಗೇನೆ ಮಕ್ಕಳಿಗಾಗಿ ಬದುಕಿ ಅವ್ರಿಗಾಗಿ ಜೀವ ತೆಗೆದಿದ್ದು ಕೂಡ ಸ್ವಪ್ರೀತಿಯಿಂದಲೇ ಇರಬಹುದು. ಅವರು ತಾಯಿಯನ್ನು ಪ್ರೀತಿಸ್ತಿದ್ದು ಕೂಡ ಅವ್ರಿಗೆ ಅರಿವಿಲ್ಲದ ಸ್ವಪ್ರೀತಿಯಿಂದ. ಈಗ ಅಪ್ಪನನ್ನು ಸೇರಿದ್ದು ಕೂಡ ಅದೇ ಸ್ವಪ್ರೀತಿಯಿಂದಲೇ. ಮನುಷ್ಯ ಜೀವನದಲ್ಲಿ ಯಾವ ಉದಾತ್ತತೆ ಇದೆ? ನಾನು ಮನೆಯ ನಾಯಿ ದನ ಕರುಗಳನ್ನ ಪ್ರೀತಿಸೋದು, ಮನೆಯ ನಾಯಿ ದನ ಕರುಗಳು ಬಾಲ ಆಡಿಸ್ತಾ ನನ್ನನ್ನು ಮೂಸೋದು, ಅದು ಕೂಡ ಇದೇ ಸ್ವಾರ್ಥದಿಂದಲೇ ಅಲ್ವಾ? ಸ್ವಾರ್ಥ ಪರಾರ್ಥಗಳಲ್ಲಿ ವ್ಯತ್ಯಾಸವೇ ಇಲ್ಲದ ಮೇಲೆ ಜೀವನಕ್ಕೆ ಏನರ್ಥ ಇದೆ ಅನ್ನಿಸ್ತು. ರಾವಣನ ಅಶೋಕವನದಲ್ಲಿ ಶೂರ್ಪಣಖಿ ಬಂದು ನನ್ನಲ್ಲಿ ವ್ಯಭಿಚಾರದ ಮನಸ್ಸನ್ನು ಹುಟ್ಟಿಸೋಕ್ಕೆ ಪ್ರಯತ್ನಿಸಿದಾಗ ಭಯ ಹುಟ್ಟಿದ್ದೇನೆ ದ್ವೈಧಿ ಭಾವದಿಂದ. ನನ್ನದು ರಾಮನದು ಏಕೀಭಾವದ, ಆದ್ದರಿಂದ ಧರ್ಮದ ಸಂಬಂಧ ಅಂತೆಲ್ಲ ಚಿಂತಿಸಿದ್ದೆ. ಈಗ ಆ ಏಕೀಭಾವ ಯಾಕೆ ಒಡೆದು ಹೋಯ್ತು? ನಿನ್ನ ಆನಂದವನ್ನ ನೀನು ನಿನ್ನಲ್ಲಿ ಹುಡುಕೋಬೇಕು ಅಂತ ಮಹರ್ಷಿ ಯಾಜ್ಞವಲ್ಕರು ತಮ್ಮ ಹೆಂಡತಿಗೆ ಮೈತ್ರೇಯಿಗೆ ನೇರವಾಗಿ ಹೇಳಿಬಿಡ್ತಾರೆ. ತಾವು ಸಂಸಾರವನ್ನು ತ್ಯಜಿಸಿ ಪರಿವ್ರಾಜ ಜೀವನವನ್ನು ಆರಂಭಿಸೋಕ್ಕೆ ಮುಂಚೆ ಇದೆಲ್ಲವನ್ನು ಆತ ಅವ್ರ ಹೆಂಡತಿಗೆ ಹೇಳಿರ್ತಾರೆ. ಅಂದರೆ ಅವ್ರು ಹೇಳಿದ ಆನಂದ ಯಾವುದು? ಆತ್ಮತತ್ವ ಅನ್ನೋದು ಎಲ್ಲಕ್ಕಿಂತ ಅಂತರತಮವಾದದ್ದು. ಆದ್ರಿಂದಲೇ ಲೌಕಿಕ ಸಂಪತ್ತು ಪುತ್ರ ಪೌತ್ರಾದಿಗಳಿಂದ ಪ್ರಿಯತರವಾದದ್ದು. ಹಾಗಾಗಿ ಆತ್ಮವನ್ನೇ ಪ್ರಿಯ ಅಂತ ತಿಳಿದು ಆತ್ಮವನ್ನೇ ಉಪಾಸಿಸಬೇಕು. ಆತ್ಮವನ್ನೇ ಆನಂದದ ಮೂಲ ಅಂತ ತಿಳಿಬೇಕು. ಗಂಡ ಹೆಂಡತಿ ಮಕ್ಕಳು ಅನ್ನೋ ಸಂಬಂಧಗಳನ್ನ ಅಲ್ಲ ಅಂತ ಹೇಳ್ತಾರೆ. ನನ್ನ ಆತ್ಮವನ್ನು ತಲುಪೋ ಸಾಧನವಾದ ಜಪತಪಗಳನ್ನು ಆರಂಭಿಸ್ಬೇಕು. ದೀಕ್ಷೆ ಕೊಟ್ಟು ಕಲಿಸಿ ಅಂತ ತಾತನನ್ನ ಪ್ರಾರ್ಥಿಸ್ಬೇಕು ಅನ್ನಲ್ಲಿಗೆ ಚಿಂತನೆ ಒಂದು ನಿಲುಗಡೆಗೆ ಬಂತು. ಇದೆಲ್ಲ ಆಗಿ 2 ದಿನ ಆಯಿತು. ನನ್ನ ಮನಸ್ಸು ಈ ಯೋಚನೆಗಳಿಗೆ ಪಕ್ವ ಆಗಿದೆಯಾ ಅನ್ನೋ ಒಂದು ಸಂಶಯ ಶುರು ಆಯಿತು. ಉತ್ತರ ನನಗೆ ತಿಳಿಲಿಲ್ಲ. ತಾತನನ್ನು ಕೇಳಿ ಅವರಾಗಲಿ ಅಥವಾ ಅವರು ಸೂಚಿಸುವ ಬೇರೆ ಗುರುಗಳ ಮುಖಾಂತರವಾಗಲಿ ಜಪತಪಗಳನ್ನು ಆರಂಭಿಸಿ ಏನು ಪ್ರಗತಿ ಕಾಣದೆ ನನಗೇನೆ ಬೇಸರ ಹುಟ್ಟಿ ಸಾಧನೆಯನ್ನು ಅಷ್ಟಕ್ಕೆ ನಿಲ್ಲಿಸಿದ್ರೆ ಅವ್ರಿಗೆ ಬೇಸರ ಆಗತ್ತಲ್ವಾ? ಅಷ್ಟೊಂದು ದೀರ್ಘ ಪ್ರಯಾಣದ ಸಾಧನೆಗೆ ನಾನು ತಕ್ಕವಳ ಅನ್ನೋ ಒಂದು ಹಿಂದಿನ ಪ್ರಶ್ನೆನೇ ಬೇರೊಂದು ರೂಪದಲ್ಲಿ ಕಾಣಿಸ್ಕೊಂತು. ವಿಷಮ ಸ್ಥಿತಿಯಲ್ಲಿದ್ದಾಗಲೇ ಬೃಹದಾರಣ್ಯಕದ ನೆನಪು ಯಾಕೆ ಬರುತ್ತೆ ಅನ್ನೋ ಒಂದು ಕುತೂಹಲ ಹುಟ್ಕೊಳ್ತು. ಬೃಹದಾರಣ್ಯಕದಿಂದಲೇ ಅಪ್ಪನ ನೆನಪು ಬಂತು. ಅವರು ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ದಿದ್ದು. 4-5 ವರ್ಷಗಳಾಗಿದ್ರು ಕೂಡ ನನ್ನನ್ನು ಎತ್ಕೋತಾ ಇದ್ರು. ಇದ್ದಕ್ಕಿದ್ದ ಹಾಗೆ ನೆನಪಿಗೆ ಬಂತು. ಎಷ್ಟು ಮಾರ್ಧವತೆ ಅಪ್ಪಂದು, ಕರಗಿಸುವಂತಹ ಅಕ್ಕರೆ ಅವ್ರದ್ದು. ಅವರಾದರೂ ಬದುಕಿದ್ದಿದ್ರೆ ಅನ್ನಿಸ್ತು. ಬದುಕಿದ್ದಿದ್ರೆ ನನ್ನ ಎದೆಗೆ ಶಾಂತಿಯನ್ನು ಕೊಡೋ ಶಕ್ತಿ ಅವ್ರಿಗೆ ಮಾತ್ರ ಇತ್ತು. ಮದುವೆಯಾಗಿ ಬಂದ ನಂತರ ಪತಿಯನ್ನು ಅನುಸರಿಸಿದ ಅರಣ್ಯವಾಸ, ಮುಂದಿನ ದುಃಖದ ಕಾಂಡಗಳು ಮತ್ತೆ ಅವರನ್ನ ಕಾಣಲೇ ಇಲ್ಲ.
ಅವರೇ ಪಾಪ ನನ್ನನ್ನು ಹುಡುಕೊಂಡು ಚಿತ್ರಕೂಟಕ್ಕೆ ಬಂದಾಗ ನಾನು ಅಲ್ಲಿರಲಿಲ್ಲ. ಅಪ್ಪ, ನನಗೆ ನೀವೂ ಇಲ್ಲ. ನೀವು ನನ್ನನ್ನು ಎತ್ತುಕೊಂಡ ಭೂಮಿಯಲ್ಲಿ ಮಾತ್ರ ನಾನು ನೆಮ್ಮದಿಯನ್ನು ಕಾಣಬೇಕು. ಇನ್ನು ಮೇಲೆ ಮತ್ತಷ್ಟು ಉಳುಮೆ ಮಾಡ್ತೀನಿ. ವರ್ಷಕ್ಕೆ 1 ಅಲ್ಲ 2 ಬೆಳೆ ತೆಗಿತೀನಿ. ಹೆಚ್ಚಾಗಿದ್ರೆ ಅದನ್ನು ಮತ್ತೆ ಭೂಮಿಲೇ ಹುಗಿತೀನಿ ಅನ್ನೋ ಒಂದು ಪರಿಹಾರ ನನ್ನ ಮನಸ್ಸಿಗೆ ಕಾಣಿಸ್ಕೊಂತ ಹೋಯ್ತು. ಹೀಗೆ ದಿನ ಕಳೀತಾ ಇತ್ತು. ಒಂದು ಪೂರ್ವಾಹ್ನ ತಾರಕೇಶ್ವರರು ಬಂದರು. ಅಯೋಧ್ಯೆಯಿಂದ ಸುಮಂತ್ರರು ಬಂದಿದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕಂತೆ. ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ರಥವನ್ನು ತಂದಿದ್ದಾರೆ. ಮಹರ್ಷಿಗಳ ಕುಟೀರದಲ್ಲಿದ್ದಾರೆ. ನಿಮ್ಮನ್ನು ಕರ್ತರೋ ಹಾಗೆ ಮಹರ್ಷಿಗಳ ಆದೇಶವಾಗಿದೆ ಅಂದರು. ನನ್ನನ್ನು ಕರ್ತರೋದು ಮತ್ತು ಜೊತೆಯಲ್ಲೇ ರಥವನ್ನು ತರೋ ತುರ್ತು ಏನಿರಬಹುದು ಅಂತ ನನ್ನ ಮನಸ್ಸಿಗೆ ಉತ್ಸುಕತೆ ಆಯಿತು. ಬಹುಶಃ ಲವಾಕುಶರಿಗೆ ಹೆಣ್ಣು ಗೊತ್ತು ಮಾಡಿ ವಿವಾಹ ವಿಧಿಯಲ್ಲಿ ಮಂತ್ರಾಕ್ಷತೆ ಹಾಕಕ್ಕೆ ತಾಯಿಯ ಉಪಸ್ಥಿತಿ ಬೇಕು ಅಂದ್ಬಿಟ್ಟು ಪುರೋಹಿತರು ಹೇಳಿರ್ಬೇಕು ಅನ್ಕೊಂಡೆ. ಏನು ವಿಶೇಷ ಅಂತ ಕೇಳಿದೆ. ನೀವು ಬಂದ ನಂತರ ಒಟ್ಟಿಗೆ ಹೇಳ್ತೀನಿ ಅಂತ ಅಂದರು ಅಂತ ಉಪಾಧ್ಯಾಯರು ಹೇಳಿದ್ರು. ನಿಂತಿದ್ದವಳು ನಿಂತಿದ್ದ ಹಾಗೇನೆ ಹೊರಟೆ. ತಾತ ದೊಡ್ಡ ದಿಂಬನ್ನು ಹೊರಕೊಂಡು ಕಾಲು ಚಾಚ್ಕೊಂಡು ಕೂತಿದ್ರು. ಅವರ ಆರೋಗ್ಯ ಉತ್ತಮ ಆಗಿಲ್ಲ ಅನ್ನೋ ಹಾಗೆ ಕಾಣಿಸ್ತು. 100ರ ಸಮೀಪ ಇತ್ತು ಅವ್ರ ವಯಸ್ಸು. ಸುಮಂತ್ರರಿಗೂ ಕೂಡ ವೃದ್ಧಾಪ್ಯ ಇತ್ತು. ಆದರೆ ತಕ್ಕ ಮಟ್ಟಿಗೆ ಅವರು ಗಟ್ಟಿಯಾಗಿದ್ರು. ನನಗೆ ನೆನಪಿರೋ ಕಾಲದಿಂದಲೂ ಅಯೋಧ್ಯೆಯ ಅರಮನೆಯ ಸಮಾಲೋಚಕರಾಗಿ, ರಹಸ್ಯವನ್ನು ಕಾಪಿಡೋ ಸೇವಕರಾಗಿ, ಮಂತ್ರಿಮಂಡಲದ ಸದಸ್ಯರಾಗಿ ಸೇವೆ ಮಾಡಿದ್ದಾರೆ. ನಾನು ಅವ್ರಿಗೆ ನಮಸ್ಕರಿಸಿದೆ. ಆದರೆ ಅವರು ಎಂದಿನ ಹಾಗೆ ನನಗೆ ಆಶೀರ್ವಚನ ಹೇಳಲಿಲ್ಲ. ಅದರಲ್ಲಿ ನನಗೇನು ಹೆಚ್ಚು ಅರ್ಥನೂ ಹೊಳಿಲೂ ಇಲ್ಲ. ಹೆಚ್ಚು ಸಮಯ ಇಲ್ಲ, ಈಗಲೇ ಹಿಂತಿರುಗಬೇಕು. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಧರ್ಮಸಭೆ ನಂತರ ಮಹಾರಾಜರು ಕಳಾಹೀನರಾಗಿದ್ದರು. ಯಾರ ಜೊತೆಗೂ ಹೆಚ್ಚು ಮಾತಾಡ್ತಿರ್ಲಿಲ್ಲ. ಯಾವುದ್ರಲ್ಲೂ ಉತ್ಸಾಹ ಇರಲಿಲ್ಲ. ರಾಜಕಾರ್ಯಗಳು ಆಯಾ ಕೆಲಸಗಳಿಗೆ ನೇಮಕವಾದ ಅಧಿಕಾರಿಗಳಿಂದ ನಡೀತಾ ಇದ್ವು. ಆಡಳಿತದಲ್ಲಿ ಪ್ರತಿಯೊಬ್ಬ ಅಧಿಕಾರಿಯ ದಾಯಿತ್ವ, ಕಾರ್ಯ ಸ್ವಾತಂತ್ರ್ಯ, ಮೇಲ್ವಿಚಾರಣೆಗಳ ಶಿಸ್ತನ್ನ ರಾಜರು ತಂದಿದ್ರು. ಆದರೂ ಕೂಡ ರಾಜ ಸಿಂಹಾಸನದ ಮೇಲೆ ತಿಂಗಳುಗಟ್ಟಲೆ ಕಳಾಹೀನವಾಗಿ ಕೂತ್ರೆ ಆಡಳಿತದಲ್ಲಿ ಬಿಗಿ ಉಳಿಯೋದು ಹೇಗೆ? ಒಂದು ದಿವಸ ಅವರೇ ನನ್ನನ್ನು ರಥದ ಜೊತೆಗೆ ಕ್ಷಾತ್ರ ವಿದ್ಯಾಶಾಲೆಗೆ ಕಳಿಸಿ ಲವಕುಶರನ್ನ ಕರೆಸಿದ್ರು. ಹೆಚ್ಚಿನ ವೈಭವ ಇರಲಿಲ್ಲ. ಪ್ರಜೆಗಳು, ಪ್ರಜಾಪ್ರಮುಖರು, ಧರ್ಮಾಧಿಕಾರಿಗಳ ಸಮ್ಮುಖದಲ್ಲಿ ಕುಶನಿಗೆ ರಾಜ ಪದವಿಯನ್ನ, ಲವನಿಗೆ ಯುವರಾಜ ಪದವಿಯನ್ನು ಅಭಿಷೇಕ ಮಾಡಿದ್ರು. ಹಾಗೆ ಮಕ್ಕಳಿಗೆ ತಾವೇನೇ ಆಡಳಿತದ ವಿದ್ಯಾಭ್ಯಾಸ ಮಾಡತೊಡಗಿಸಿದ್ರು. 1 ತಿಂಗಳು ಕಳೀತು. ಒಂದಿನ ನನ್ನನ್ನು ಕೇಳಿದ್ರು, ಲಕ್ಷ್ಮಣನ ಊರನ್ನು ನೋಡಿದ್ದೀರಾ ಅಂತ. ದಾರಿ ಗೊತ್ತಿದೆಯಾ ಅಂತ ಕೇಳಿದ್ರು. ಗೊತ್ತಿದೆ ಅಂದೆ. ನಾಳೆ ಬೆಳಗ್ಗೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಅಂದರು. ರಾಮರೇ ರಾಜರಾದ ನಂತರ ಸರಿಯೂ ನದಿಗೆ ಅಡ್ಡವಾಗಿ ಸೇತುವೆ ಕಟ್ಟಿಸಿದ್ರು. ಅದರ ಮೇಲೆ ರಥವನ್ನು ನಡೆಸ್ಕೊಂಡು ಸಾನಂದಕ್ಕೆ ಕರ್ಕೊಂಡು ಹೋದೆ. ಮೊದಲು ಗ್ರಾಮವಾಗಿದ್ದ ಈ ಸಾನಂದ ಈಗ ಸುಂದರವಾದ ಪಟ್ಟಣವಾಗಿತ್ತು. ನೇರವಾದ ಬೀದಿಗಳು, ವೈಭವ ಅಲ್ದಿದ್ರು ಅಂದವಾದ ಮನೆಗಳು, ಬೀದಿಗಳನ್ನ ತಂಪು ಮಾಡೋ ಸಾಲ ಮರಗಳು ಎಲ್ಲ ಕಡೆನೂ ಕಾಣಿಸ್ತಾ ಇದ್ವು. ಲಕ್ಷ್ಮಣರು ಮನೆಯಲ್ಲೇ ಇದ್ರು. ಅವರು ಅಣ್ಣನ ಜೊತೆ ಮಾತಾಡಲಿಲ್ಲ. ಆದರೆ ನಮಸ್ಕಾರ ಮಾಡಿದ್ರು. ಊರ್ಮಿಳಾದೇವಿ ಪಾದಸ್ಪರ್ಶ ಮಾಡಿದ್ಲು. ಭೋಜನ ಸಿದ್ಧವಾಗಿದೆ, ಕೈ ಕಾಲಿಗೆ ನೀರು ಕೊಡ್ತೀನಿ ಅಂತ ಅಂದ್ಲು. ಮರು ಮಾತಿಲ್ದೆ ಮಹಾರಾಜರು ಒಂದೇ ಒಂದು ಉಂಡ್ರು. ಇತ್ತೀಚೆಗೆ ಅವ್ರ ಊಟನೂ ಕಡಿಮೆ ಆಗಿತ್ತು. ಲಕ್ಷ್ಮಣರು ಜೊತೆಯಲ್ಲೇನೆ ಭೋಜನ ಮಾಡಿದ್ರು. ಆನಂತರ ದಿಂಬನ್ನ ಹೊರ ಕೂತು ರಾಮರು ತಮ್ಮನಿಗೆ ಹೇಳಿದ್ರು, ತಮ್ಮ, ಸ್ನೇಹವನ್ನಾಗ್ಲಿ ಬಾಂಧವ್ಯವನ್ನಾಗ್ಲಿ ನಡೆಸೋದು ಮನುಷ್ಯರ ಕೈಯಲ್ಲಿಲ್ಲ. ಅದು ಕಾಲದ ಅಧೀನದಲ್ಲಿದೆ. ನಿನಗೆ ಈ ಮಾತಲ್ಲಿ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗಿದೆ. ಮುಖ್ಯ ವಿಷಯ ಹೇಳ್ತೀನಿ. ಕುಶಾಲ್ ಅವರನ್ನ ಕರೆಸಿ ಕುಶನಿಗೆ ರಾಜಪಟ್ಟವನ್ನ, ಲವನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದ್ದೀನಿ. ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಆಗೋದು ಎಲ್ಲ ಕಡೆನೂ ಆಚರಣೆಯಲ್ಲಿರೋ ಶಾಸ್ತ್ರ ಅನ್ನೋದು ನಿನಗೂ ಗೊತ್ತು. 1 ತಿಂಗಳಿಂದ ಅವರಿಗೆ ರಾಜ್ಯಾಡಳಿತ ಮತ್ತು ಯುದ್ಧ ತಂತ್ರಗಳ ಶಿಕ್ಷಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಶುನಶೇಫರ ಶಾಲೆಯಲ್ಲಿ ಕಲ್ತಿರೋದು ಸಾಲದು. ಹಾಗೂ ವಯಸ್ಸು ಕಡಿಮೆನೆ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಹಾಗೆ ಗೌರವನೂ ಇಲ್ಲ. ಗುರುವಿನಲ್ಲಿ ಪ್ರೀತಿ ಗೌರವ ಇಲ್ಲದ ಮೇಲೆ ಕಲಿಕೆ ಹೇಗೆ ಸಾಧ್ಯ? ಅವರಮ್ಮನಿಗೆ ನಾನು ಅನ್ಯಾಯ ಮಾಡಿದ್ದೀನಿ ಅನ್ನೋ ಭಾವನೆ ಅವ್ರ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಅದನ್ನ ಹೋಗ್ಲಾಡ್ಸೋದು ಕೂಡ ಅಸಾಧ್ಯ. ಪ್ರೌಢರಿಗೇನೆ ಅರ್ಥ ಆಗದೆ ಇರೋ ಸೂಕ್ಷ್ಮಗಳನ್ನ ಅವ್ರಿಗೆ ಅರ್ಥ ಮಾಡಿಸೋದಾದ್ರೂ ಹೇಗೆ? ನಿನ್ನನ್ನು ಬಿಟ್ರೆ
ತಮ್ಮ ಅಮ್ಮನಿಗೆ ಅಯ್ಯೋ ಅನ್ನೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಅವಳ ಜೀವ ಉಳಿಸಿದವನು ನೀನು ಅನ್ನೋ ಭಾವನೆ ಅವರಲ್ಲಿದೆ. ಅದು ನಿಜನೂ ಹೌದು. ಪ್ರತಿ ವರ್ಷ 2 ಗಾಡಿಗಳ ಬರ್ತಿ ತನ್ನ ಹೆಂಡತಿ ಜೊತೆಯಲ್ಲಿ ಕಳಿಸ್ತಿದ್ದ ದಿನಸಿ ಧಾನ್ಯಗಳನ್ನ ಉಂಡು ನಾವು ಬೆಳೆದಿದ್ದು. ಈ ರಾಜ್ಯ ನಮ್ಮ ಅಪ್ಪ ನಮಗ್ ಕೊಟ್ಟಿದ್ದಲ್ಲ. ನಾವು ಕಟ್ಟಿ ಹಾಕಿದ ಅಶ್ವಮೇಧದ ಕುದುರೆಯನ್ನ ಅವನು ಯುದ್ಧ ಮಾಡಿ ಗೆದ್ಕೊಂಡ್ಲಿಲ್ಲ, ನಾವು ಗೆದ್ವಿ. ನಾವು ಇಕ್ಷ್ವಾಕು ವಂಶದ ಹೆಸರಲ್ಲಿ ರಾಜ್ಯ ಆಳ್ಬೇಕಾಗಿಲ್ಲ. ಈ ತರದ ಮಾತುಗಳನ್ನ ಅವರು ತಮ್ಮ ಜೊತೆಗಾರರ ಕೈಲಿ ಹೇಳ್ತಾರಂತೆ. ಅವು ನನ್ನ ಕಿವಿಗೂ ಬಿದ್ದಿವೆ. ನಮ್ಮಪ್ಪ ಮಾಡ್ಕೊಂಡಿದ್ದು ವಿವೇಕದ್ದಲ್ಲ ಅನ್ನೋದು ಗೊತ್ತಿದ್ರು ಕೂಡ ನಾನು ಅವ್ರ ಮಾತನ್ನ ಉಳಿಸೋಕ್ಕೆ 14 ವರ್ಷ ಕಾಡಿಗೆ ಹೋದೆ. ನನ್ನ ಮಕ್ಕಳಿಗೆ ನನ್ನ ವರ್ತನೆಯ ಧರ್ಮ ಸೂಕ್ಷ್ಮ ತಿಳಿಯಲ್ಲ. ನಿನ್ನ ಶಿಷ್ಯವೃತ್ತಿಯನ್ನಾದ್ರೆ ಅವರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ನೀನು ಅವ್ರಿಗೆ ಚಿಕ್ಕಪ್ಪ, ತಂದೆಗೆ ಸಮಾನ. ಅವರಿಗೆ ಯುದ್ಧ ತಂತ್ರಗಳನ್ನೇ ಅಲ್ಲದೆ ರಾಜ್ಯ ಧರ್ಮ ತಂತ್ರಗಳನ್ನ ಕಲಿಸೋ ಹೊಣೆಯನ್ನ ನೀನು ಹೊತ್ಕೊಂಡ್ರೆ ನಾನು ನಿವೃತ್ತನಾಗ್ತೀನಿ. ನನಗೆ ಸಾಕಾಗಿ ಹೋಗಿದೆ, ನನ್ನನ್ನು ಬಿಡುಗಡೆ ಮಾಡು. ಅಷ್ಟನ್ನು ಪ್ರಾರ್ಥಿಸೋಕೆನೆ ಇಷ್ಟು ದೂರ ಬಂದಿದ್ದೀನಿ ಅಂತ ಅಂದ್ರು. ಲಕ್ಷ್ಮಣರು ತಕ್ಷಣ ಒಪ್ಕೊಂಡ್ರು. ಅಣ್ಣ ಅಂತ ಕರೆದು ಪಾದಗಳಿಗೆ ನಮಸ್ಕಾರ ಮಾಡಿದ್ರು. ತಾವು ಆಡಳಿತದಿಂದ ನಿವೃತ್ತರಾಗಿರೋದಾಗಿಯೋ ಲವಕುಶರು ಪ್ರಬುದ್ಧರಾಗೋ ತನಕ ರಾಜಕುಮಾರ ಲಕ್ಷ್ಮಣರು ರಾಜ್ಯಾಧಿಕಾರಿಗಳಾಗಿ ಸಮಸ್ತ ಅಧಿಕಾರವನ್ನು ನಡೆಸ್ತಾರೆ ಅಂತ ಮರುದಿನವೇನೆ ಡಂಗುರ ಹೊಡಿಸಿದ್ರು. ಆ ದಿನದಿಂದಲೇ ಮಹಾರಾಜರು ಸಾರ್ವಜನಿಕ ದರ್ಶನವನ್ನ ನಿಲ್ಲಿಸ್ಬಿಟ್ರು. ಸದಾ ತಮ್ಮ ಅರಮನೆಯೊಳಗೆ ಏಕಾಂಗಿಯಾಗಿರೋದು, ಸೇವಕನು ತಂದಿಡೋ ಆಹಾರದಲ್ಲಿ ಚೂರುಪಾರು ತಿನ್ನೋದು, ಮನಸ್ಸಿಲ್ದಿದ್ರೆ ಏನನ್ನು ಮುಟ್ಟದೇ ಇರೋದೇ ಅವರ ದಿನಚರಿ ಆಯಿತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.